ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ ಶಬೀರ್ ಮಾತಾಡ್ತೀನಿ ಗೈಸ್. ನಿಮ್ಗೆಲ್ರೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನು ಇವತ್ತು ನಿಮಗೋಸ್ಕರ ಮಾಡ್ತಿರುವಂತ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ ತರ ನೀವು ಕೂಡ ಇದೇ ರೀತಿಯಾಗಿರುವಂತ ಹೊಸ ಮನೆಗಳನ್ನ ಕಟ್ಟಿಸ್ತೀರಿ. ನಿಮ್ಗೆ ಅನುಭವ ಮತ್ತೆ ಮತ್ತೆ ಮನೆಯನ್ನ ಕಟ್ಟಿಸಿ ಅನುಭವ ಇಲ್ಲದೆ ಇರೋ ಕಾರಣದಿಂದ ಒಂದೇ ಬಾರಿ ನೀವು ಕೂಡ ನಮ್ ತರ ಮನೆ ಕಟ್ಟಿಸೋ ಕಾರಣದಿಂದ ಮನೆ ಕಟ್ಟಿಸ್ತಿರ್ಬೇಕಾದ್ರೆ ಸಾಕಷ್ಟು ತಪ್ಪು ತಡಿಗಳಾಗಿ ಆಮೇಲೆ ಕೆಲವೊಂದಿಷ್ಟು ಲಾಸ್ ಗಳನ್ನ ಅನುಭವ ಮಾಡ್ಕೊಂತೀವಿ, ಕೆಲವೊಂದಿಷ್ಟು ಅನುಭವಗಳು ಆಗ್ತವೆ. ಸೊ ಆದ್ರಿಂದ ನಾವು ಈ ಮನೆಯನ್ನ ಕಟ್ಟಿಸಿ ಕೆಲವೊಂದಿಷ್ಟು ಅನುಭವಗಳಿದಾವೆ, ಕೆಲವೊಂದಿಷ್ಟು ಲಾಸ್ ಗಳನ್ನ ಕೂಡ ಅನುಭವಿಸಿದೀವಿ. ಸೊ ಆ ಲಾಸ್ ಗಳನ್ನ ನೀವು ಮನೆ ಕಟ್ಟಿರುವಾಗ ಅನುಭವಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಇದು ಈಗಾಗಲೇ ಈ ಒಂದು ಟಾಪಿಕ್ ಮೇಲೆ 4 ವಿಡಿಯೋಗಳನ್ನ ಮಾಡಿದ್ದೀನಿ. ಇದು ಪಾರ್ಟ್ 5 ಆಗಿದೆ. ಸೊ ಬಟ್ ಆದ್ರೂ ಕೂಡ ಜನರಿಗೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳು ತಿಳಿತಾ ಇಲ್ಲ. ಸೊ ಆದ್ರಿಂದ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರಿಂದ ನಾನು ಪಾರ್ಟ್ 5 ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡುತ್ತಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಮನೆ ಕಟ್ಟಿಸಿ ಲಾಸ್ ಆಗಬಾರ್ದು ಅನ್ನುವಂತ ಕೆಲವೊಂದಿಷ್ಟು ವಿಚಾರಗಳು ಯಾವಪ್ಪ ಅಂತಂದ್ರೆ, ನೀವು ಮನೆಗೆ ಸ್ಲ್ಯಾಬ್ ಹಾಕ್ಸ್ತಿರ್ಬೇಕಾದ್ರೆ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಮನೆಗೆ ಸ್ಲ್ಯಾಬ್ ಅನ್ನ ಹಾಕ್ಸ್ತಿರ್ಬೇಕಪ್ಪ ಅಂತಂದ್ರೆ ಆ ಟೈಮಲ್ಲಿ ಕೆಲವೊಂದಿಷ್ಟು ತಪ್ಪು ತಡಿಗಳಾಗಿ ಸ್ಲ್ಯಾಬ್ ಅದಾದ್ಮೇಲೆ ಸ್ಲ್ಯಾಬ್ ಕ್ರ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ತಡೆಯೋದು, ಯಾವ ರೀತಿ ಪ್ರಿಕಾಷನ್ಸ್ ಗಳನ್ನ ತಗೊಂಡು ಅದನ್ನ ತಡೆಯೋದು, ಅಷ್ಟೇ ಅಲ್ಲದೆ ಮನೆ ಒಳಗಡೆ ಮನೆ ಕಟ್ತಿರ್ಬೇಕಪ್ಪ ಅಂತಂದ್ರೆ ನಾವು ಯಾವ ರೀತಿ ಮರಳನ್ನ ಬಳಸಬೇಕು, ಕೆಲವೊಂದಿಷ್ಟು ರೀತಿಯ ಮರಳನ್ನ ಬಳಸೋದ್ರಿಂದ ನಮ್ಮ ಮನೆ ಅದಾದ್ಮೇಲೆ ಕೆಲವೊಂದಿಷ್ಟು ದಿನಗಳ ನಂತರ ಕ್ರ್ಯಾಕ್ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಹೊರತುಪಡಿಸಿಯೂ ಕೂಡ ಕೆಲವೊಮ್ಮೆ ನೀರು ಒಳಗಡೆ ಬೆವರು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವುಗಳನ್ನ ಯಾವ ರೀತಿ ಮರಳಿನಲ್ಲಿ ಮತ್ತು ಸಿಮೆಂಟ್ ನಲ್ಲಿ ವ್ಯತ್ಯಾಸ ಮಾಡೋದ್ರ ಮುಖಾಂತರ ತಡೆಗಟ್ಟಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ತಡ ಮಾಡೋದು ಬೇಡ. ಸೊ ನೀವು ನನಗೋಸ್ಕರ ವೇಟ್ ಮಾಡೋದು ಕೂಡ ಬೇಡ. ಸೊ ಆದ್ರಿಂದ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್, ವಿಡಿಯೋದ ಫಸ್ಟ್ ಟಾಪಿಕ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡುತ್ತಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಈ ಮನೆ ಅಂತಂದ್ರೆ ಮನೆಯ ಸ್ಲ್ಯಾಬ್ ಕ್ರ್ಯಾಕ್ ಆಗೋದನ್ನ ಯಾವ ರೀತಿ ತಡೆಯೋದು ಅಂತ ತೋರಿಸ್ತೀನಿ. ಸೊ ಗೈಸ್, ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಆಫ್ ಆಲ್ ನಮ್ಮ ಮನೆ ಕೆಲವೊಂದಿಷ್ಟು ತಪ್ಪುಗಳಾಗಿ ಸಣ್ಣ ಪುಟ್ಟ ಕ್ರ್ಯಾಕ್ಗಳು ಬಿಟ್ಟಿರೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಆ ಕ್ರ್ಯಾಕ್ ಗಳನ್ನ ನೋಡ್ರಿ, ಅದಾದ್ಮೇಲೆ ಅವುಗಳನ್ನ ಯಾವ ರೀತಿ ತಡೆಯೋದು ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಮನೆ ಮೇಲೆ ಸಣ್ಣದಾಗಿ ಬಿಟ್ಕೊಂಡಿರುವಂತಹ ಕ್ರ್ಯಾಕ್ ನಿಮ್ಗೆ ಕಾಣ್ತಾ ಇರಬಹುದು ಅಂತ ಅನ್ಕೊಂಡಿದೀನಿ. ಸೊ ಇದು ನಮ್ಮ ಮನೆ ಮೇಲೆ ಬಿಟ್ಟಿರುವಂತಹ ಸಣ್ಣದಾಗಿರುವಂತಹ ಕೂದಲೆಳೆಯ ಆಕಾರದ ಒಂದು ಕ್ರ್ಯಾಕು. ಸೊ ಇದೇ ರೀತಿ ನಿಮ್ಮ ಮನೆ ಮೇಲೂ ಕೂಡ ಬಿಡುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಯಾವ ರೀತಿ ಇದನ್ನ ತಡೆಯೋದು ಅಂತ ನಿಮ್ಗೆ ತಿಳಿಸ್ತೀನಿ, ಬರ್ರಿ. ಈ ರೀತಿಯಾಗಿರುವಂತಹ ಕ್ರ್ಯಾಕ್ ಗಳನ್ನ ಸ್ಲ್ಯಾಬ್ ಮೇಲೆ ಆಗೋದನ್ನ ತಡೆಯೋದು ಯಾವ ರೀತಿಪ್ಪ ಅಂತಂದ್ರೆ, ಸೊ ನಾವು ಈ ಮುಂಚೆನೆ ಈ ಮನೆಗೆ ಸ್ಲ್ಯಾಬ್ ಹಾಕೋದಕ್ಕೋಸ್ಕರ ಅಂತ ಕೆಲವೊಂದಿಷ್ಟು ಮರಳನ್ನ ಒಂದು 4 ಬ್ರಾಶ್ ನಷ್ಟು ಮರಳನ್ನ ತರಿಸಿದ್ವಿ. ಸೊ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಆ ಮರಳು. ಸೊ ಆ ಮರಳನ್ನ ನಮ್ಮ ಮನೆಗೆ ಸ್ಲ್ಯಾಬ್ ಹಾಕೋರು ಬೇಡ ಅಂತ ಹೇಳಿದ್ರು. ಏನಪ್ಪಾ ಅಂತಂದ್ರೆ ಆ ಮರಳಿನ ಒಳಗಡೆ ಸ್ವಲ್ಪ ಮಣ್ಣಿನ ಅಂಶ ಇತ್ತು. ಸೊ ಆದ್ರಿಂದ ಅದನ್ನ ಹೊರತುಪಡಿಸಿ ನಾವು ಮತ್ತೊಂದು ರೀತಿಯಾದಂತ ಮರಳನ್ನ ತರಿಸಿದ್ವಿ. ಅದನ್ನ ಹಾಕಿ ಇನ್ನೊಂದು ರೀತಿಯಾಗಿರುವಂತ ಮರಳನ್ನ ಹಾಕಿದ್ರು ಕೂಡ ಅಲ್ಪ ಸ್ವಲ್ಪ ಮನೆ ಮೇಲೆ ಕ್ರ್ಯಾಕ್ ಆಗಿದೆ. ಸೊ ಆದ್ರೂ ಕೂಡ ನೀವು ಯಾವ ರೀತಿಯಾಗಿರುವಂತಹ ಪ್ರಿಕಾಷನ್ಸ್ ಗಳನ್ನ ತಗೋಬೇಕು ಅಂತ ಅಂತಂದ್ರೆ, ನೀವು ಮನೆಗೆ ಸ್ಲ್ಯಾಬ್ ಅನ್ನ ಹಾಕೋಕ್ಕಿಂತ ಮುಂಚೆ ಮರಳನ್ನ ತರಿಸಿಕೊಂಡ ನಂತರ ಆ ಮರಳನ್ನ ಸೂಕ್ಷ್ಮವಾಗಿ ನೀವು ನೋಡಿದ್ರೆ ಅದರಲ್ಲಿಯೂ ಕೂಡ ಮಣ್ಣಿನ ಅಂಶ ಇರುತ್ತೆ. ಸೊ ನೀವು ಸೂಸಾಗಿರುವಂತ ಮಣ್ಣಿನ ಅಂಶವನ್ನ ಇರುವಂತಹ ಮರಳನ್ನ ತರಿಸೋದಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನೀವು ಅದನ್ನ ಬೇರ್ಪಡಿಸೋದಕ್ಕೆ ತುಂಬಾನೇ ಡಿಫಿಕಲ್ಟ್ ಆಗುತ್ತೆ. ಸೊ ಅದನ್ನ ಹೊರತುಪಡಿಸಿ ಸ್ವಲ್ಪ ಹಸಿಯಾಗಿರುವಂತ ಮರಳು ಜೊತೆಗೆ ಅದರಲ್ಲಿ ಇರುವಂತ ಮಣ್ಣಿನ ಅಂಶ ಹಸಿಯಾಗಿ ಮುದ್ದೆ ರೂಪದೊಳಗಡೆ ಇದ್ರೆ ಅದನ್ನ ಬೇರ್ಪಡಿಸೋದು ಸುಲಭ ಆಗುತ್ತೆ. ಸೊ ಮಣ್ಣಿನ ಅಂಶ ಇದ್ರೂ ಪರವಾಗಿಲ್ಲ, ಆದ್ರೆ ಅದು ಮುದ್ದೆ ರೂಪದಲ್ಲಿ ಇರಬೇಕು ಅಂತಂದ್ರೆ ಗಟ್ಟಿಯಾಗಿರ್ಬೇಕು, ಜಿಗಟಾಗಿರ್ಬೇಕು. ಸೊ ಆ ರೀತಿಯಾಗಿರುವಂತಹ ಮರಳನ್ನ ತರಿಸ್ಕೊಡ್ರಿ. ಅದರೊಳಗಡೆ ಇರುವಂತಹ ಮುದ್ದೆ ರೂಪದ ಕೆಲವೊಂದಿಷ್ಟು ಮಣ್ಣನ್ನ ನೀವು ಸಾಣಿಸೋದರ ಮುಖಾಂತರ ಸಪ್ರೇಟ್ ಔಟ್ ಮಾಡ್ಕೊಬಹುದು. ಸೊ ಆ ರೀತಿ ಮಾಡಿ ಅದನ್ನ ಸಾಣಿಸಿ ಸಪ್ರೇಟ್ ಔಟ್ ಮಾಡ್ರಿ. ಅದರಲ್ಲಿರುವಂತಹ ಮಣ್ಣಿನ ಅಂಶವನ್ನ ತೆಗೆದೊಗೆದು ಮನೆಗೆ ಸ್ಲ್ಯಾಬ್ ಹಾಕ್ರಿ. ಅಷ್ಟೇ ಅಲ್ಲದೆ ಮನೆಗೆ ಸ್ಲ್ಯಾಬ್ ಹಾಕ್ತಿರ್ಬೇಕಪ್ಪ ಅಂತಂದ್ರು ನೀವು ಸಾಣಿಸಿ ಇಟ್ಟಿರುವಂತ ಆ ಮರಳನ್ನ, ಕ್ಲೀನ್ ಆಗಿರುವಂತ ಆ ಮರಳನ್ನ ಸ್ಲ್ಯಾಬ್ ಹಾಕೋಕ್ಕಿಂತ ಮುಂಚೆ ಕೆಳಗಡೆ ಒಂದು ದಪ್ಪ ಇರುವಂತಹ ಒಂದು ಏನಾದ್ರೂ ಕವರ್ ಅನ್ನ ಹಾಸಿ ಅದರೊಳಗಡೆ ಹಾಕ್ರಿ. ನಾವು ಈ ಮನೆ ಎರೆ ಮಣ್ಣಿನ ಒಳಗಡೆ ನಮ್ಮ ಮನೆ ಕಟ್ಟಿಸಿರೋದ್ರಿಂದ ಅಲ್ಲಿ ಇರುವಂತಹ ಮಣ್ಣಿನ ಅಂಶ ಸಾಣಿಸಿ ಇಟ್ಟ ನಂತರವೂ ಕೂಡ ಅದರೊಳಗಡೆ ಮಿಕ್ಸ್ ಆಗಿತ್ತು. ಸೊ ಯಾವಾಗ ನಿಮ್ಮ ಮನೆಗೆ ಅವರು ಸ್ಲ್ಯಾಬ್ ಅನ್ನ ಹಾಕೋದಕ್ಕೆ ಅಂತ ಜನರು ಬರ್ತಾರೆ, ಸೊ ಅವರು ಅವಸರದಲ್ಲಿ ಅದನ್ನ ಮಷಿನ್ಗೆ ಹಾಕ್ತಿರ್ಬೇಕಪ್ಪ ಅಂತಂದ್ರೆ ಅದ್ರ ಜೊತೆಗೆ ಮಣ್ಣಿನ ಹರಳುಗಳು ಕೂಡ ಅದ್ರ ಜೊತೆಗೆ ಮಿಕ್ಸ್ ಆಗ್ತವೆ. ಸೊ ನೀವು ಎಷ್ಟೇ ಸಾಣಿಸಿದ್ರು ಕೂಡ ಅದು ಮತ್ತೆ ಅದರೊಳಗಡೆ ಮಣ್ಣಿನ ಅಂಶ ಮಿಕ್ಸ್ ಆಗಿ ನಿಮ್ಮ ಮನೆ ಸ್ಲ್ಯಾಬು ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ನೀವು ಸಾಣಿಸಿ ಇಟ್ಟರು ಕೂಡ ಆ ಮರಳಿನ ಕಡೆಗೆ ಒಂದು ಗಟ್ಟಿಯಾಗಿರುವಂತ ಒಂದು ಕವರನ್ನ ಹಾಸಿ ಅದರೊಳಗಡೆ ಮರಳನ್ನ ಹಾಕಿಡ್ರಿ. ಸೊ ಇದನ್ನ ಹೊರತುಪಡಿಸಿಯೂ ಕೂಡ ಅದರೊಳಗಡೆ ಇರುವಂತಹ ಕೆಲವೊಂದಿಷ್ಟು ಕಟ್ಟಿಗೆ ಚೂರುಗಳಾಗಿರ್ಬೋದು, ಕೆಲವೊಂದಿಷ್ಟು ಪೇಪರ್ ಹಾಳಿಗಳಾಗಿರ್ಬೋದು, ಕೆಲವೊಂದಿಷ್ಟು ಬಟ್ಟೆ ಅರಿವೆ ಈ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಹೊಲಸುಗಳನ್ನ ತೆಗೆದು ಹಾಕೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಇದನ್ನ ಹೊರತುಪಡಿಸಿಯೂ ಕೂಡ
ನೀವು ಸ್ಲ್ಯಾಬ್ ಅನ್ನ ಹಾಕ್ತಿರ್ಬೇಕಪ್ಪ ಅಂತಂದ್ರೆ ಒಂದು ರೀತಿಯಾಗಿರುವಂತ ಲಿಕ್ವಿಡ್ ಅನ್ನ ಯೂಸ್ ಮಾಡ್ಕೊಬೇಕಾಗತ್ತೆ. ಸೊ ಆ ಲಿಕ್ವಿಡ್ ಅನ್ನ ನಾವು ನಮ್ಮ ಮನೆಗೆ ಹಾಕಿದೀವಿ. ಸೊ ಅದು ಯಾವ ರೀತಿಯ ಲಿಕ್ವಿಡ್ ಆಗಿರುತ್ತೆ ಅಂತ ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿನೇ. ಸೊ ಯಾವ ರೀತಿ ಲಿಕ್ವಿಡ್ ಇರುತ್ತಪ್ಪ ಅಂತಂದ್ರೆ ಕನಿಷ್ಠ ಒಂದು 1600-1700 ರೂಪಾಯಿಯ ಒಂದು ಲಿಕ್ವಿಡ್ ಅನ್ನ ತಂದು ಹಾಕಿದ್ರೆ ನಮ್ಮ ಮನೆ 21x21 ಇರುವಂತ ಈ ಮನೆಗೆ ಸಾಕಾಗಿದೆ. ಸೊ ಇದ್ರ ಮೇಲೆ ನೀವು ಅಂದಾಜು ಮಾಡ್ಕೋಬಹುದು ನಿಮ್ಮ ಮನೆಗೆ ಎಷ್ಟು ಹತ್ತತ್ತೆ ಅಂತೇಳಿ. ಸೊ ಆ ಲಿಕ್ವಿಡ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನ ಹೊರತುಪಡಿಸಿ ನೀವು ಇನ್ನೂ ಒಂದು ಪ್ರಿಕಾಷನ್ಸ್ ಏನನ್ನ ತಗೋಬೇಕಪ್ಪ ಅಂತಂದ್ರೆ, ಮನೆಗೆ ಸ್ಲ್ಯಾಬ್ ಅನ್ನ ಹಾಕಿದ ನಂತರ ಮಿನಿಮಮ್ ಅಂದ್ರೂ ಒಂದು 15 ದಿನಗಳವರೆಗೆ ನೀರನ್ನ ಕಟ್ಟಬೇಕು. ಯಾವ ರೀತಿ ಕಟ್ಟಬೇಕಪ್ಪ ಅಂತಂದ್ರೆ, ಒಂದು ಒಡ್ಡುಗಳ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿ ಅದರೊಳಗಡೆ ನೀವು ನೀರನ್ನ ಕಟ್ಟಿ 15 ದಿನಗಳವರೆಗೆ ಆ ನೀರನ್ನ ರಿಮೂವ್ ಮಾಡಕ್ ಹೋಗ್ಬೇಡಿ. ಸಾಧ್ಯ ಆದಷ್ಟು ಅದರೊಳಗಡೆ ನೀರನ್ನ ತುಂಬಿಸ್ತಾ ಇರಿ. ಸೊ ಇದರಿಂದ ನಿಮ್ ಸ್ಲ್ಯಾಬ್ ಗಟ್ಟಿ ಆಗತ್ತೆ. ಅಕಸ್ಮಾತ್ ಆಗಿ ನೀವೇನಾದ್ರೂ 15 ದಿನಗಳ ಒಳಗಡೆನೆ ನೀರನ್ನ ತೆಗೆದಿದ್ದೆ ಆದ್ರೆ ನಿಮ್ ಸ್ಲ್ಯಾಬ್ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಂತರ ವೀಕ್ ಆಗಿ ಕ್ರ್ಯಾಕ್ ಬಿಡುವಂತ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇವಾಗ ಬರ್ರಿ ಆ ಒಂದು ಲಿಕ್ವಿಡ್ ಯಾವುದು RCC ಹಾಕುವಾಗ ಕಾಂಕ್ರೀಟ್ ಜೊತೆಗೆ ಅಂದ್ರೆ ಸಿಮೆಂಟು ಮತ್ತು ಮರಳಿನ ಜೊತೆಗೆ ಮಿಕ್ಸ್ ಮಾಡುವಂತ ಆ ಒಂದು ಲಿಕ್ವಿಡ್ ಯಾವ ರೀತಿ ಇರುತ್ತೆ, ಎಷ್ಟು ಕಾಸ್ಟು ಎಲ್ಲವನ್ನ ನಾನು ತೋರಿಸ್ತೀನಿ. ಸೊ ಬರ್ರಿ. ಸೊ ಗೈಸ್, ಆ ಒಂದು ಲಿಕ್ವಿಡ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. ಸೊ ಇದು ಆ ಲಿಕ್ವಿಡ್ ನ ಕ್ಯಾನು ಅಂತಂದ್ರೆ ಸ್ಲ್ಯಾಬ್ ಅನ್ನ ಹಾಕ್ತಿರುವಾಗ ನಾವು ಬಳಸಬೇಕಾಗಿರುವಂತಹ ಲಿಕ್ವಿಡ್ ನ ಕ್ಯಾನು. ಸೊ ನಾವು ಕಾಮನ್ ಆಗಿ ಅಲ್ಟ್ರಾಟೆಕ್ ಲಿಕ್ವಿಡ್ ಅನ್ನ ಇದನ್ನ ಸಿಮೆಂಟ್ ಅನ್ನ ಬಳಸಿರೋ ಕಾರಣದಿಂದ ಅಲ್ಟ್ರಾಟೆಕ್ ಜೊತೆಗೆ ಬರುವಂತ ಅಲ್ಟ್ರಾಟೆಕ್ ಕಂಪನಿಯ ಲಿಕ್ವಿಡ್ ಅನ್ನ ಯೂಸ್ ಮಾಡ್ಕೊಂಡಿದ್ವಿ. ಇದ್ರೊಳಗಡೆ ಪ್ರತಿ ಒಂದು ಕ್ಯಾನ್ಗೆ ಎಷ್ಟು ಇರುತ್ತಪ್ಪ ಅಂತಂದ್ರೆ, ಈ ಒಂದು ಕ್ಯಾನು 5 ಲೀಟರ್ ಆಗಿರುವಂತ ಒಂದು ಕ್ಯಾನ್ ಇರುತ್ತೆ. ಈ ಒಂದು ಕ್ಯಾನ್ಗೆ 820 ರೂಪಾಯಿ ಬೀಳುತ್ತೆ. ಸೊ ಈ ಆಧಾರದ ಮೇಲೆ ನಮ್ಮ ಮನೆಗೆ ಟೋಟಲ್ ಆಗಿ 10 ಲೀಟರ್ ಲಿಕ್ವಿಡ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಇದ್ರ ಮೇಲೆ ನೀವು ಅಂದಾಜ್ ಮಾಡ್ಬೋದು ಒಂದು 1600-1700 ರೂಪಾಯಿ ನಾವು ಕೊಟ್ಟಿದೀವಿ ಅವ್ರಿಗೆ. ಸೊ ಈ ರೀತಿಯಾಗಿರುವಂತಹ ಕ್ಯಾನ್ ಗಳನ್ನ ನೀವು ಕೂಡ ತರಿಸಿ ಲಿಕ್ವಿಡ್ ಅನ್ನ ಮಿಕ್ಸ್ ಮಾಡಿಸ್ಕೋರಿ. ಇದರಿಂದ ನಿಮ್ಗೂ ಕೂಡ ಸ್ಲ್ಯಾಬ್ ಗಟ್ಟಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಯಾವುದೇ ರೀತಿಯಾಗಿರುವಂತಹ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಿಮ್ಗೆ ಮಾಹಿತಿ ಸಿಗ್ಲಿ ಅನ್ನೋಗೋಸ್ಕರ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರ ಒಂದು ಫೋಟೋನ ಅಥವಾ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸಾಧ್ಯ ಆದ್ರೆ ಅದನ್ನು ಹಾಕಿರ್ತೀನಿ, ಯೂಸ್ ಮಾಡ್ಕೋರಿ ಅಂತ ಹೇಳ್ತಾ. ಸೊ ಬರ್ರಿ ನೆಕ್ಸ್ಟ್ ವಿಡಿಯೋನ ನೋಡೋಣಂತ. ನೆಕ್ಸ್ಟ್ ವಿಷಯ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಈ ರೀತಿ ಮನೆಯನ್ನ ಗಿಲಾವ್ ಮಾಡಿಸಿದ ನಂತರವೂ ಕೂಡ ಮನೆಯಲ್ಲಿ ಕೆಲವೊಂದು ಕಡೆಗೆ ಆ ರೀತಿ ಕೆಲವೊಂದಿಷ್ಟು ನೀರು ಬೆವರು ಹೊಡೆಯೋದನ್ನ ನೀವು ಕಾಣಬಹುದು. ಅಲ್ಲಿ ಎಲ್ಲ ಬೆವರು ಹೊಡೆದಿರೋದನ್ನ ನೀವು ನೋಡಬಹುದು. ಸೊ ಈ ರೀತಿ ನೀರು ಬೆವರು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ತಡೆಯೋದಪ್ಪ ಅಂತಂದ್ರೆ, ಸೊ ಈ ರೀತಿ ನೀವು ಸಿಂಗಲ್ ಇಟ್ಟಂಗಿಯ ಗೋಡೆಗಳನ್ನ ಕೆಲವೊಮ್ಮೆ ಕಟ್ಕೊಂಡ್ರೆ, ಸೊ ಕಾಮನ್ ಆಗಿ ನಾವು ಕಟ್ಟೋದು ಬರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಈ ರೀತಿ ಒಲೆಗಳನ್ನ ನಿರ್ಮಾಣ ಮಾಡಿ ಹೊಗೆ ಹೋಗೋದಕ್ಕಂತೇಳಿ ಏನೋ ಹೋಲ್ ಮೇಲೆ ಬಿಟ್ಟಿರ್ತೀವಿ. ಸೊ ಆ ಹೋಲ್ ಒಳಗಡೆ ಅರೌಂಡ್ ಸರ್ಫೇಸ್ ಅನ್ನ ಅವ್ರ ಮುಂಚೆನೆ ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಅದಾದ್ಮೇಲೆ ಅದನ್ನ ಕೋಟಿಂಗ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಎತ್ತರ ಇರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನೀವು ಮನೆಯನ್ನ ಕಟ್ಟಡವನ್ನು ಕಟ್ತಿರ್ಬೇಕಪ್ಪ ಅಂತಂದ್ರೆ ಆಗ್ಲೇ ಕೋಟಿಂಗ್ ಮಾಡ್ತಾ ಮನೆಯನ್ನ ಕಟ್ಟಿಸ್ರಿ. ಸೊ ಇದರಿಂದ ಈ ರೀತಿ ಬೆವರು ಹೊಡೆಯೋದನ್ನ ತಡಿಬಹುದು. ಸೊ ಅಷ್ಟೇ ಅಲ್ಲದೆ ಇದಕ್ಕೆ ಮೇನ್ ಕಾರಣ ಏನಾಗಿರ್ಬೋದಪ್ಪ ಅಂತಂದ್ರೆ, ನಾವು ಮನೆಯನ್ನ ಕಟ್ತಿರ್ಬೇಕಪ್ಪ ಅಂತಂದ್ರೆ ಅಲ್ಲಲ್ಲಿ ಕೆಲವೊಂದು ಕಡೆಗೆ ಸಿಂಗಲ್ ಇಟ್ಟಂಗಿಯನ್ನ ಕಟ್ಟಿ ಬ್ರಿಕ್ಸ್ ಗಳನ್ನ ಇಟ್ಟು ಮನೆಯನ್ನ ಕಟ್ಟೋದ್ರಿಂದ ಸೊ ಅಲ್ಲಿ ಹೊರಗಡೆನುವಂತ ನೀರಿನ ಅಂಶ ಗೋಡೆ ತಿಳುವಾಗೋದ್ರಿಂದ ಒಳಗಡೆ ಬೆವರು ಹೊಡೆಯುತ್ತೆ. ಸೊ ಇದನ್ನ ತಡಿಬೇಕಪ್ಪ ಅಂತಂದ್ರೆ ಸಾಧ್ಯಷ್ಟು ಗಟ್ಟಿಯಾಗಿ ಕೋಟಿಂಗ್ ಅನ್ನ ಮಾಡಿಸ್ಕೋರಿ. ಸೊ ಮತ್ತಷ್ಟೇ ಅಲ್ಲದೆ ಕಟ್ಟಡನ ಕಟ್ತಿರ್ಬೇಕಪ್ಪ ಅಂತಂದ್ರೆ ಜಾಸ್ತಿ ಹರಳಾಗಿರುವಂತಹ ಮರಳನ್ನ ಯೂಸ್ ಮಾಡ್ಕೋಬೇಡ್ರಿ. ಜಾಸ್ತಿ ಹರಳಾಗಿರುವಂತಹ ಮರಳನ್ನ ಯೂಸ್ ಮಾಡ್ಕೊಂಡ್ರೆ ಅದ್ರೊಳಗಡೆ ಸಣ್ಣದಾಗಿರುವಂತಹ ಹೋಲ್ಸ್ ಗಳು ಅದೇ ರೀತಿ ಉಳ್ಕೊಳ್ತವೆ ಮತ್ತು ಸಿಮೆಂಟ್ ಸರಿಯಾಗಿ ಗಟ್ಟಿ ಆಗಲ್ಲ. ಸೊ ಅದರಿಂದ ನೀರು ಒಳಗಡೆ ಬೆವರು ಹೊಡೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸಾಧ್ಯದಷ್ಟು ಸಣ್ಣದಾಗಿರುವಂತಹ ಮರಳನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಿಮ್ಗೆ ಈ ವಿಚಾರ ಕುರಿತಾಗಿ ಇನ್ನಷ್ಟು ಮಾಹಿತಿ ಏನಾದ್ರು ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ನಾನು ಇಲ್ಲಿವರೆಗೂ ಕೂಡ 4 ಪಾರ್ಟ್ಗಳನ್ನ ವಿಡಿಯೋಗಳನ್ನ ಮಾಡಿದ್ದೀನಿ. ಇನ್ನೂ ಕೂಡ ಕೆಲವೊಂದಿಷ್ಟು ಜನರು ಸಾಕಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಸೊ ಅನುಭವ ಅನ್ನೋದು ಜನರಿಗೆ ದೊಡ್ಡದು. ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿರುವಂತಹ ಸಾಕಷ್ಟು ವಿಡಿಯೋಗಳನ್ನ ತಗೊಂಡು ಬರ್ತೀನಿ. ಅದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸೈನ್ಸ್ ಅಗ್ರಿಕಲ್ಚರ್ ಆಗಿರುವಂತಹ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ನೀವು ಕೂಡ ತೋರಿಸ್ತಾ ಮುಂದುವರಿಯೋಣ. ಸೊ ಆದ್ರಿಂದ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.